ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ತುಂಬ ಈಸಿಯಾಗಿರುವ ಸಿಂಗಲ್ ಸ್ಟೆಪ್ಪು ಕ್ರೋಶಾ ಕುಚ್ಚು ಡಿಸೈನನ್ನು ಕಲಿಯೋಣ. ಈ ಡಿಸೈನ್ ಮಾಡಲಿಕ್ಕೆ ತುಂಬ ಈಸಿಯಾಗಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಡಿಸೈನನ್ನು ಶುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಅದರ ಪಕ್ಕದಲ್ಲೇ ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಏಕೆಂದರೆ ನೀವು ಬ್ಯಾಕಲ್ಲಿ ನಾಟ್ ಹಾಕಿದ್ದೇನಾದರೂ ಬಿಚ್ಚಿ ಹೋದರೂ ಕೂಡ ಇಲ್ಲಿ 2 ಸತಿ ಸಿಂಗಲ್ ಕ್ರೋಶೆ ಹಾಕಿದರೆ ಅದು ಗ್ರಿಪ್ಪಲ್ಲಿ ನಿಲ್ತದೆ ಅನ್ನೋ ಕಾರಣಕ್ಕೆ. ಇನ್ನು ಇವಾಗ 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 2 ಚೈನ್ ಸ್ಟಿಚ್ ಹಾಕಿ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಇಲ್ಲೇ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ. ಈಗ 2 ಡಬಲ್ ಕ್ರೋಶೆ ಆಯ್ತಲ್ವಾ, 2 ಚೈನ್ ಸ್ಟಿಚ್ ಹಾಕಿದ್ದು ಕೂಡ ಒಂದು ಡಬಲ್ ಕ್ರೋಶೆಗೆ ಕನ್ಸಿಡರ್. ಇನ್ನು ಇವಾಗ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಇದು ಎಲ್ಲಿಗೆ ಬರ್ತದೆ ಅಂತ ನೋಡಿ ಅಲ್ಲಿಗೆ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಈ 3 ಚೈನ್ ಸ್ಟಿಚ್ ಹಾಕಿದ್ದು ನಾವು ಕುಚ್ಚು ಕಟ್ಟಲಿಕ್ಕೆ 1 2 ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನು ಇನ್ಸರ್ಟ್ ಮಾಡೋಣ. ಒಂದು ಬೀಡ್ ತಗೊಂಡಿದ್ದೀನಿ ನಾನು, ಈ ರೀತಿಯ ಶೇಪ್ ಇತ್ತು. ಇದರ ಒಳಗಡೆಗೆ ಇನ್ಸರ್ಟ್ ಮಾಡೋಣ. ಇನ್ಸರ್ಟ್ ಮಾಡಿ ಒಂದು ಚೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಬೀಡ್ ಫಿಕ್ಸ್ ಆಗ್ತದೆ ಅಲ್ಲಿಗೆ. ಚೈನ್ ಸ್ಟಿಚ್ ಹಾಕಿ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಳ್ಳೋಣ. ಇಲ್ಲೇ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಬೀಡಿನ ಪಕ್ಕದಲ್ಲೇ 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ ಇನ್ನೊಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದು ಸಿಂಗಲ್ ಸ್ಟೆಪ್ಪು ಕುಚ್ಚು ಡಿಸೈನ್ ಆಗಿರ್ತದೆ. ಹಾಗಾಗಿ ಬೇಸ್ ಲೈನ್ ಅಂತ ಏನೂ ಇರೋದಿಲ್ಲ. ಇದೇ ರೀತಿಯಲ್ಲಿ ಹಾಕಿಕೊಂಡು ಹೋದರೆ ಆಯಿತು. ಇನ್ನು ಇವಾಗ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 ಚೈನ್ ಸ್ಟಿಚ್ ಆದಮೇಲೆ ಈ 2 ಡಬಲ್ ಕ್ರೋಶೆ ಗ್ಯಾಪ್ ಇದೆ ನೋಡಿ. ಈ ಗ್ಯಾಪಿನಲ್ಲಿ ಬಂದು ಅದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಈ ರೀತಿ 3 ಚೈನ್ ಸ್ಟಿಚ್ ಹಾಕಿ ಒಂದು ಸತಿ ದಾರ ಸುತ್ತಿಕೊಂಡು ಈ ಡಬಲ್ ಕ್ರೋಶೆ ಗ್ಯಾಪ್ ಇದೆ ನೋಡಿ, ಈ ಡಬಲ್ ಕ್ರೋಶೆ ಗ್ಯಾಪಿನಲ್ಲಿ ಬಂದುಬಿಟ್ಟು ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇದು ಒಂದು ಸತಿ ಆಯಿತು. ಇನ್ನಿವಾಗ ಪುನಃ 3 ಚೈನ್ ಸ್ಟಿಚ್ಚು. 2 3 ಚೈನ್ ಸ್ಟಿಚ್ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಇಲ್ಲಿ ಈ ನೆಕ್ಸ್ಟ್ ಇದು 2ರದ್ದು ಗ್ಯಾಪ್ ಇದೆ ನೋಡಿ, ಇಲ್ಲಿ ಕಾಣಿಸ್ತದ, ನಾವು ಹಾಕ್ಕೊಂಡಿದ್ವಲ್ಲ ಇಲ್ಲಿ, ಇದರ ಗ್ಯಾಪಲ್ಲಿ ಬಂದುಬಿಟ್ಟು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಈಗ 2 ಆಯಿತು ನೋಡಿ. 1 2 ಇದು ಫಸ್ಟ್. ಇದನ್ನು ನಾನು ಕನ್ಸಿಡರ್ ಮಾಡೋದಿಲ್ಲ, ಹಾಗೆ ಇಟ್ಕೊಂಡಿರ್ತೀನಿ. ನನಗೆ 1 2 3 ಹಾಕಿ ಇನ್ನೊಂದು ಸತಿ ಸೂಜಿ ಮೇಲೆ ದಾರ ಸುತ್ತಿಕೊಂಡು ಇಲ್ಲಿ ಈ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪಿನಲ್ಲಿ ಬಂದು
ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. 2ರಲ್ಲಿ 1, 2ರಲ್ಲಿ 1, ಒಟ್ಟಿಗೆ 3 ಆಯಿತು. ಇನ್ನೊಂದು ಮಾಡಿಕೊಳ್ಳೋಣ. 1 2 3 ಚೈನ್ ಸ್ಟಿಚ್ ಹಾಕಿ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಇದೆರಡರ ಗ್ಯಾಪ್ ಇದೆ ನೋಡಿ, ಇದೆರಡರ ಗ್ಯಾಪಿನಲ್ಲಿ ಬಂದುಬಿಟ್ಟು 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ ಆಯಿತಾ. ಇನ್ನೀಗ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿ ಇಲ್ಲಿ ನಾವು ಆಗ ಮಾಡ್ಕೊಂಡಿದ್ವಿ ನೋಡಿ ಡಬಲ್ ಕ್ರೋಶೆ, ಆವಾಗ ಡಬಲ್ ಕ್ರೋಶೆ ಮಾಡಿಕೊಂಡಿದ್ವಲ್ಲ ಫಸ್ಟಲ್ಲಿ, ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಸತಿ ಡಬಲ್ ಕ್ರೋಶೆ ಮಾಡಿ ಈ ವರ್ಕನ್ನು ಫಿಕ್ಸ್ ಮಾಡಿಕೊಳ್ಳೋಣ. 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ ಈ ರೀತಿಯಲ್ಲಿ ಕಾಣಿಸ್ತದೆ. ಇನ್ನೊಂದು ಸತಿ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಒಂದಾಯ್ತಾ, ಇನ್ನೊಂದು ಡಬಲ್ ಕ್ರೋಶೆ, ಟೂ ಟೈಮ್ಸ್ ಡಬಲ್ ಕ್ರೋಶೆ ಮಾಡಿ ಈ ಆರ್ಚನ್ನು ಫಿಕ್ಸ್ ಮಾಡಿಕೊಂಡ್ವಾ. ಇನ್ನೀಗ ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಮಾಡಿ ಒಂದು ಬೀಡ್ ಲಾಕ್ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ಬೀಡ್ ಲಾಕ್ ಆದಮೇಲೆ ಇದು ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದು ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ, ನಾನು ಡಬಲ್ ಕ್ರೋಶೆ ಮಾಡಿಕೊಳ್ತೀನಿ. 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ, ಟೋಟಲ್ 2 ಟೈಮ್ಸ್ ಮಾಡಿಕೊಳ್ತೀನಿ. ಇವಾಗ ನಮ್ಮ ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ. ಇನ್ನೀಗ 3 ಚೈನ್ ಸ್ಟಿಚ್ ಹಾಕಿ ಕುಚ್ಚು ಕಟ್ಟಲಿಕ್ಕೆ ಜಾಗ ಮಾಡೋಣ. 1 2 3 ಕುಚ್ಚು ಕಟ್ಟಿ ಆದಮೇಲೆ, ಕುಚ್ಚು ಕಟ್ಟಲಿಕ್ಕೆ ಜಾಗ ಬಿಟ್ಟಾದಮೇಲೆ 2 ಸತಿ ಡಬಲ್ ಕ್ರೋಶೆ ಹಾಕಿಕೊಳ್ಬೇಕು. ಮತ್ತು ಬೀಡ್ ಹಾಕಿ ರಿಪೀಟ್ ಡಬಲ್ ಕ್ರೋಶೆ ಹಾಕಿ ಈ ಆರ್ಚಿದ್ದು ಪ್ರೊಸೀಜರು ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಆಗ್ತದೆ. ನಾನು ಲಾಸ್ಟಲ್ಲಿ ಹೇಗೆ ಕುಚ್ಚು ಕಟ್ಟಿಯಲ್ಲ ಆದಮೇಲೆ ಯಾವ ರೀತಿಯಲ್ಲಿ ಕಾಣ್ತದೆ ಅಂತ ತೋರಿಸಿಕೊಡ್ತೀನಿ. ಇವಾಗ ನಾವು ವರ್ಕಿನ ಕೊನೆಯ ಸ್ಟೆಪ್ಪಲ್ಲಿದ್ದೀವಿ. ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿದ್ವಾ, ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಹಾಕಿಕೊಳ್ಳೋಣ. ಅದು ಬೀಡ್ ಲಾಕ್ ಹಾಕ್ಕೊಂಡ್ವಲ್ಲ ಅದರದ್ದಾಗಿರ್ತದೆ. ಇನ್ನು 1 ಅಥವಾ 2 ಚೈನ್ ಸ್ಟಿಚ್ ಹಾಕಿ ಈ ದಾರವನ್ನು ನಾನು ಟ್ರಿಮ್ ಮಾಡಿಕೊಳ್ತೀನಿ. ಇವಾಗ ವರ್ಕ್ ಈ ರೀತಿಯಲ್ಲಿ ಕಾಣಿಸ್ತಾ ಉಂಟು. ಮಿಡಲಲ್ಲಿ ಒಂದು ಬೀಡ್ ಹಾಕಿ ಕುಚ್ಚು ಕಟ್ಟಿ ಆದಮೇಲೆ ಯಾವ ರೀತಿ ಕಾಣ್ತದೆ ಅಂತ ತೋರಿಸ್ತೀನಿ. ಪೂರ್ತಿ ವರ್ಕ್ ಫಿನಿಶ್ ಆದಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ನಾನಿಲ್ಲಿ ಕೈ ಸೂಜಿಯಲ್ಲಿ ಈ ರೋಸ್ ಬೀಡನ್ನು ಸ್ಟಿಚ್ ಮಾಡಿಕೊಂಡಿದ್ದೀನಿ. ನಿಮಗೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.